ಇದು ನಮ್ಮ ತಾಯಿಯವರು ಮಾಡ್ಕೊಡ್ತಾ ಇದ್ರು ನಮಗೆ. ನಮ್ಮಲ್ಲಿ ಸಿಗೋ ಎಲ್ಲಾ ಐಟಮ್ಗಳು ಕೂಡ ಮನೆ ಶೈಲಿನಲ್ಲೇ ಇರುತ್ತೆ, ಸ್ಪೆಷಲಿ ಗೌಡ್ರಿ ಶೈಲಿನಲ್ಲೇ ಇರುತ್ತೆ. ಅದು ಒಂದು ಅರ್ಧ ಬಟ್ಲು ಹಾಕೋಣ. ನಾವು ಇದಕ್ಕೆ ಯಾವುದೇ ಕಲರ್ ಅಥವಾ ಅಜಿನೋಮೋಟೋ ಹಾಕ್ತಾ ಇಲ್ಲ, ನಾವು ನ್ಯಾಚುರಲ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮಶ್ರೂಮ್ ಚಿಲ್ಲಿ. ಇದು ತಕ್ಷಣ ಅಲ್ಲಾಡಿಸ್ಬಾರ್ದು, ಹಾಕಿದ ತಕ್ಷಣ ಅದು ಸ್ವಲ್ಪ ಕೋಟಿಂಗ್ ಎಲ್ಲ ಬಿಚ್ಕೊಂಡ್ಬಿಡುತ್ತಿಲ್ಲ ಅಂದ್ರೆ. ಚಟ್ಪಟ ಚಟ್ಪಟ ನನಗೆ ಬಹಳ ಕುತೂಹಲ ಇದೆ, ಎಗ್ ಚಟ್ಪಟ ಹೇಗಿರುತ್ತೆ ಅಂತ. ಇಲ್ಲಿ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಗೊಂತಾರೆ ಇದು. ಮಶ್ರೂಮ್ ಚಿಲ್ಲಿ ಎಗ್ ಚಟಪಟ. ಈ ಮಹಲ್ ಎಷ್ಟು ಭವ್ಯವಾಗಿದೆಯೋ ರುಚಿನೂ ಅಷ್ಟೇ ಭವ್ಯವಾಗಿದೆ. ANR ಬಿರಿಯಾನಿ ಫ್ಯಾಕ್ಟ್ರಿ. ಏನು ವೀಕ್ಷಕರೇ ಇದು ಅದ್ದೂರಿತನ, ಒಂದು ಹೋಟೆಲ್ಗೆ ಇಷ್ಟೊಂದು ಅದ್ದೂರಿತನ ಕೊಟ್ಟಿದ್ದಾರೆ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ANR ಬಿರಿಯಾನಿ ಫ್ಯಾಕ್ಟ್ರಿ. ಅಕ್ಷತಾ ಅಂತ ಮಾಲೀಕರು ನಮ್ಮನ್ನು ಕರೆದ್ರು ಇವತ್ತು. ಇದು ಬಂದು ನಿಮಗೆ KLE ಲಾ ಕಾಲೇಜ್ ರೋಡು, ವಿಶ್ವೇಶ್ವರಯ್ಯ ಲೇಔಟು, ಉಳ್ಳಾಲ್, ನಾಗರಬಾವಿ ಹತ್ರ ಬಂದ್ಬಿಟ್ಟಿದ್ದೀವಿ ಇವತ್ತು. ಅವರು MBA ಕಲ್ತಿದ್ದಾರೆ, MBA ಗ್ರ್ಯಾಜುಯೇಟ್ ಅಕ್ಷತಾ ಮೇಡಮ್. ಫುಡ್ ಬಗ್ಗೆ ಪ್ಯಾಷನ್ ಇದೆ, ಆರೋಗ್ಯಕರ ಊಟ ಅಂತೆ. ಇವರ ಒಂದು ಆರೋಗ್ಯಕರ ಆಹಾರದ ಪದ್ಧತಿಯನ್ನು ಕೆಲವು ಶೆಫ್ಗಳು ಪಾಲಿಸಿಲ್ಲ ಅಂತ ಹೇಳ್ಬಿಟ್ಟು ಕೆಲಸದಿಂದ ತೆಗಿದ್ದಾರೆ. ಅಂಥ ಒಂದು ಧ್ಯೇಯ ಇರೋ ವ್ಯಕ್ತಿ. ಇವತ್ತು ಅವ್ರನ್ನ ಮೀಟ್ ಆಗೋಣ, ಈ ಒಂದು ಉಳ್ಳಾಲ್ ಏರಿಯಾದಲ್ಲಿ ಅದ್ಭುತವಾದ ಒಂದು ಹೋಟ್ಲು ಪರಿಚಯ ಮಾಡ್ಕೊಳ್ಳೋಣ, ಅವ್ರ ಕತೆ ಕೇಳೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ತೆ. ನಮಸ್ಕಾರ ನಮಸ್ಕಾರ ವೀಕ್ಷಕರೇ. ಅಕ್ಷತಾ ಮೇಡಮ್, ನಾನು ನಿಮ್ಗೆ ಹೇಳಿದ್ದೆ MBA ಮಾಡ್ಕೊಂಡು, MBA ಗ್ರ್ಯಾಜುಯೇಟು. ಫುಡ್ ಬಗ್ಗೆ ಅಷ್ಟೊಂದು ಆಸಕ್ತಿ, ಅದು ಒಳ್ಳೆ ಆರೋಗ್ಯಕರ ಆಹಾರ ಬಗ್ಗೆ. ಇಲ್ಲಿ ಈ KLE ಸೊಸೈಟಿ, KLE ಲಾ ಕಾಲೇಜ್ ರೋಡು, ಇಲ್ಲಿ ಇಂಥ ಹೋಟ್ಲೇ ನೋಡಿದ್ದಿಲ್ಲ. ಒಳ್ಳೆ ದೇವಸ್ಥಾನ ಥರ ಇದೆ, ರಿಸಾರ್ಟ್ ಥರ ಇದೆ. ಕೇರಳ ರಿಸಾರ್ಟ್ ಹೋಗ್ತಿರಲ್ಲ ನೀವು, ಅಲ್ಲೆಲ್ಲ ಹೋದಾಗ ಈ ಥರದ್ದೇ ಒಂದು ರಿಸಾರ್ಟ್ ನಿಮಗೆ ಸಿಗ್ತವೆ. ನನಗೆ ತುಂಬಾ ಆಸೆ ಇತ್ತು, ಒಂದು ಸಿಟಿನಲ್ಲಿ ಈ ತರ ಹಳ್ಳಿ ಲುಕ್ ತರ ಕೊಡ್ಬೇಕು, ಕೇರಳ ಸ್ಟೈಲ್ ತುಂಬಾ ಆಸೆ ಇತ್ತು ನನಗೆ. ಒಂದು ಫಾರ್ಮ್ ಹೌಸ್ ಮಾಡೋ ಆಸೆ ಮೊದ್ಲಿಂದ ಇದ್ದಿದ್ರಿಂದ ಸಿಕ್ಕಿದ ಜಾಗದಲ್ಲಿ ನಾನು ಅದನ್ನೇ ಮಾಡ್ಬೇಕು. ಒಂದು ನನ್ನ ಆಸೆಗಳಿಗೆ ಒಂದು ಒಳ್ಳೆ ಜಾಗ ಸಿಕ್ತು, ಅವಕಾಶನೂ ಇತ್ತು, ಅದಕ್ಕೆ ಅದನ್ನೇ ಮಾಡಿ ನಡೆಸ್ತಾ ಇದ್ದೆ. ನಿಮ್ದೆಲ್ಲ ಅದೊಂದು ಕನಸು. ಹೌದು ಸರ್, ಬಹಳ ವರ್ಷಗಳ ಅದೇ ನೀವೇ ಹೇಳಿದ್ರಿ ನನಗೆ, ಮಾತಾಡ್ತಾ ಹೇಳಿದ್ರು, ಆಹಾರದಲ್ಲಿ ಆ ಪದ್ಧತಿ, ಇವರ ಪದ್ಧತಿ, ಆರೋಗ್ಯಕರ ಒಂದು ಪದ್ಧತಿ, ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂತ ಶೆಫ್ನೇ ತೆಗೆದ್ಬಿಟ್ಟಿದ್ರು ಇವರು. ರೆವಲ್ಯೂಷನ್ ಮಾಡೋಣ ವಿತೌಟ್ ಅಜಿನೋಮೋಟೋ, ಮತ್ತೆ ಕಲರ್ ಒಂದ್ ಸ್ವಲ್ಪನೂ ಬಳಸ್ತೇನೆ, ಏನು ಕಲರ್ ಬಳಸಲ್ಲ. ಬ್ಯಾಡ್ಗೆ ಮೆಣಸಿನಕಾಯಿ ಇಲ್ಲ ಅರಿಶಿನ ಇರುತ್ತೆ ನಮ್ಮ, ಅಥವಾ ಕೊತ್ತಂಬರಿ ಪುದೀನ ಪೇಸ್ಟ್, ಇಷ್ಟೇ ಕಲರ್ಸ್ ಬಿಟ್ಟು ಬೇರೆ ಒಂದು ಚೂರು ಕಲರ್ಸ್ ಹಾಕೋದಿಲ್ಲ. ನಮ್ಮ ಹೋಟ್ಲಲ್ಲಿ ಕಲರು ಇಲ್ಲ. ಈ ತರ ಒಂದು ಒಳ್ಳೆ ಫುಡ್ ಕೊಡ್ಬೇಕು ಅನ್ನೋದು ಆಸೆ ಇತ್ತು. ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ ಎಷ್ಟು ನಡ್ಸ್ಕೊಂಡು ಹೋಗ್ಬೋದು ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಆಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಟೇಸ್ಟ್ ಮಾತ್ರ ಅದ್ಭುತ, ಇಲ್ಲಿ ಒಂದ್ಸಲ ನೀವು ನೋಡಿ ಅವಾಗ ಕವರ್ ಮಾಡಿ ಹೇಳಿ ಅಂದ್ರು, ಅದಕ್ಕೆ ನಾವು ಬಂದ್ವಿ. ನಿಮ್ಮ ಅದ್ಭುತವಾದ ಒಂದು ಒಳ್ಳೆ ಡಿಶ್ ಅಂದ್ರೆ ಯಾವುದು? ನಾವು ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತುಂಬಾ ಫೇಮಸ್. ಎಲ್ಲೂ ಟೇಸ್ಟ್ ನೀವು ನೋಡಿರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಜನಗಳು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ. ನಮ್ಮಲ್ಲಿ ಈಗ ಎಲ್ಲಾ ಕಡೆ ಎಗ್ ಸಿಗೋದಿಲ್ಲ, ನಾವು ಅದನ್ನು ಇನ್ಕ್ಲೂಡ್ ಮಾಡಿದೀವಿ. ಎಗ್ ಆಮ್ಲೆಟ್, ಬುರ್ಜಿ ಅಷ್ಟೇ ಅಲ್ಲದೆ ಎಗ್ ಚಟ್ಪಟ, ಎಗ್ ಚಿಲ್ಲಿ, ಈ ತರ ಡಿಫ್ರೆಂಟ್ ಐಟಮ್ಸ್ ಇದಾವೆ. ಎಗ್ ಕೂಡ ಸಿಗುತ್ತಿಲ್ಲ ನಮ್ಮಲ್ಲಿ. ಓಕೆ, ಇವತ್ತು ನಮ್ಮ ವೀಕ್ಷಕರಿಗೆ ನಾರ್ಮಲಿ ನಾವು ತೋರಿಸ್ತೀವಿ ಒಳ್ಳೊಳ್ಳೆ ರೆಸಿಪೀಸ್ನ. ಸೊ ನಿಮ್ಮ ಹೋಟ್ಲಿಂದ ಯಾವ ರೆಸಿಪಿ ತೋರಿಸ್ತೀರಾ? ಸರ್, ನಾನು ಇವತ್ತು ಮಶ್ರೂಮ್ ಚಿಲ್ಲಿ ವೆಜ್ ಅಲ್ಲಿ ತೋರಿಸ್ತಾ ಇದೀನಿ, ಮತ್ತೆ ಎಗ್ ಅಲ್ಲಿ ಎಗ್ ಚಟ್ಪಟ ಅಂತ ನಮ್ದೇ ಓನ್ ರೆಸಿಪಿ ಅದ್ ಮಾಡ್ತಾ ಇದೀವಿ. ಅದೆರಡು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ANR ಬಿರಿಯಾನಿ ಫ್ಯಾಕ್ಟ್ರಿದು ಮಶ್ರೂಮ್ ಚಿಲ್ಲಿ ಅಂದ್ಬಿಟ್ರಿ, ನಾವು ರೆಡಿ ಆಗಿಬಿಟ್ಟಿದ್ದೀವಿ. ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಸರ್? ನಾವು ಇವಾಗ ಒಂದು 250 ಗ್ರಾಮ್ಸ್ ಮಶ್ರೂಮ್ ತಗೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋದು ಬೇರೆ ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ. ಅದಕ್ಕೆ ಒಂದು ಈರುಳ್ಳಿ ಹಾಕೊಂತೀವಿ ಸಣ್ಣದು, ಮತ್ತೆ ಅರ್ಧ ಕ್ಯಾಪ್ಸಿಕಮ್, ಇಲ್ಲಿ ಒಂದ್ ಕಟ್ ಮಾಡಿ ಇಟ್ಕೊಂಡಿದೀವಿ, ಅರ್ಧ ಕ್ಯಾಪ್ಸಿಕಮ್ ಹಾಕೊಂತ ಇದೀವಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಇಟ್ಕೊಂಡಿದೀವಿ, ಶುಂಠಿ ಬೆಳ್ಳುಳ್ಳಿ, ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 4-5, ಮತ್ತೆ ಇದು ಚಿಲ್ಲಿ ಪೇಸ್ಟು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಮತ್ತೆ ಸೋಯಾ ಸಾಸ್ ಇದೆ, ಚಿಲ್ಲಿ ಸಾಸ್ ಇದೆ, ಮತ್ತೆ ನಾವು ಇದೊಂದು ಗ್ರೇವಿ ಮಾಡಿ ಇಟ್ಕೊಂಡಿರ್ತೀವಿ.
ಇದರಲ್ಲಿ ನಾವು ಎಣ್ಣೆನಲ್ಲಿ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ. ಮತ್ತೆ ಚಿಲ್ಲಿನೂ ಇರುತ್ತೆ ಅದ್ರಲ್ಲಿ ಸ್ವಲ್ಪ. ಇದನ್ನ ಹಾಕ್ಬಿಟ್ಟು ಫ್ರೈ ಮಾಡಿ ಒಂದ್ಸಲ ಫ್ರೈ ಮಾಡಿ ಮಸಾಲ ಮಾಡಿ ಇಟ್ಕೊಂಡಿರ್ತೀವಿ ಪೇಸ್ಟ್. ನಮ್ಗೆ ಇದು ಬೇಸ್ ಆಗಿ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಹೌದು. ಮತ್ತೆ ಕೊತ್ತಂಬರಿ ಇದೆ, ಇದು ಕಾರ್ನ್ಫ್ಲೋರ್ ಇದೆ. ಕಾರ್ನ್ಫ್ಲೋರ್ ಇದೆ. ಈಗ ಬಾಣ್ಲಿ ಕಾಯಕ್ಕೆ ಇಟ್ಟಿದೀವಿ, ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತಾ ಇದೀವಿ. 1 ಲೀಟರ್ ಎಣ್ಣೆ ಹಾಕೊಂತಾ ಇದೀವಿ. ಇದು ಬರೀ ಫ್ರೈ ಮಾಡಕ್ಕೆ, ಬರೀ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದನ್ನ ನಾವು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಅದನ್ನ ಸೆಪರೇಟ್ ಆಗಿ ಫ್ರೈ ಮಾಡ್ಕೊಂತೀವಿ. ಎಲ್ಲ ವಾಶ್ ಮಾಡಿ ನೀಟಾಗಿ ಒಣಗಿಸಿ ಕಟ್ ಮಾಡಿ ಇಟ್ಕೊಂಡಿದೀವಿ. ನಮ್ಮೊಟ್ಟಿಗೆ ನಿಮ್ಗೆ ಹೆಲ್ಪ್ ಮಾಡಲು ಯಾರಿದ್ದಾರೆ? ನನ್ನ ಜೊತೆ ನನ್ನ ಹೆಲ್ಪರ್ ಹರೀಶ್ ಅಂತ. ಹರೀಶ್ ನಮಸ್ಕಾರ. ನನ್ಗೆ ಯಾವಾಗ್ಲೂ ಒಂದು ರೈಟ್ ಹ್ಯಾಂಡ್ ತರನೇ ತುಂಬಾ ಹೆಲ್ಪ್ಫುಲ್ ಆಗಿದ್ದಾನೆ. ಈಗ ಮೊದಲನೇದಾಗಿ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ಸ್ ಹಾಕೊಳ್ಳೋಣ. 2 ಸ್ಪೂನ್ಸ್. ಸ್ವಲ್ಪ ಉಪ್ಪು, ಓಕೆ, 1 ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ಇದು ತೆಳ್ಳಗಾಗಬಾರ್ದು, ಆಗ ಸೆಪ್ರೇಟ್ ಆಗ್ತಾ ಹೋಗುತ್ತೆ. ನೋಡ್ಕೊಂಡು ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕು ಅದಕ್ಕೆ ನೀರು. ಈ ಗೋಬಿ ಮಂಚೂರಿಗೆ ಮಾಡ್ತಾರಲ್ಲ, ಗೋಬಿನ ನೀರ್ ಜಾಸ್ತಿ ಆದ್ರೆ ಬಿಟ್ಕೊಂತ ಹೋಗ್ಬಿಡುತ್ತೆ, ಅದು ಕೋಟೆ ಆಗೋದಿಲ್ಲ. ಸ್ವಲ್ಪ ಹಾಕೊಳ್ಳೋಣ. 3 ಸ್ಪೂನ್ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದನ್ನ ಹಾಕಿ ಫ್ರೈ ಮಾಡಿ ಅದನ್ನ ತೆಗೆದ್ಬಿಡೋದು. ಆಮೇಲೆ ಕೈಯಲ್ಲಿ ಕಲ್ಸಿದ್ರೆ ಅದು ಚೆನ್ನಾಗಿ ಕೋಟ್ ಆಗುತ್ತೆ. ನಿಮ್ಗೆ ಫುಲ್ ಕೋಟ್ ಹಾಕೋದ್ರಿಂದ ಅದು ಒಳ್ಳೆ ಸೈಜ್ ಕೊಡುತ್ತೆ, ನಿಮ್ಗೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಕಲ್ಸ್ಬಿಡಿ. ಹರೀಶ್ ಅವ್ರು ಕಲಿಸ್ತಾರೆ. ಈಗ ಎಣ್ಣೆ ತುಂಬಾ ಜಾಸ್ತಿನೂ ಕಾಯ್ದಿರ್ಬಾರ್ದು, ಕಪ್ಪಾಗ್ಬಿಡುತ್ತೆ. ತುಂಬಾ ಕಮ್ಮಿ ಇದ್ರೆ ಕ್ರಿಸ್ಪಿ ಬರೋದಿಲ್ಲ, ತುಂಬಾ ಅಂಟ್ಕೊಂಡಂಗೆ ಕೆಳಗಡೆ ಸೆಟ್ಲ್ ಆಗ್ಬಿಡುತ್ತೆ ಕಾರ್ನ್ಫ್ಲೋರ್. ಸೊ ನೀವು ಮೀಡಿಯಂ ಹೀಟ್ ಅಲ್ಲಿ ಇಟ್ಕೊಂಡು ಒಂದು ಹಾಕಿ ನೋಡಿ. ಅದು ಹಾಕಿದ ತಕ್ಷಣ ಸ್ವಲ್ಪ ಬಬಲ್ ಎದ್ರೆ ಅದು ಕರೆಕ್ಟ್ ಆಗಿ ಕಾಯ್ದಿದೆ ಅಂತ. ಈಗ ಇದು ಬರ್ತಾ ಇದೆ, ಈಗ ಹಾಕ್ತಾ ಹೋಗು. ಎಲ್ಲ ಒಂದೊಂದೇ ಹಾಕ್ತಾ ಹೋಗು. ಇದು ನಮ್ ತಾಯಿಯವ್ರು ಮಾಡ್ಕೊಡ್ತಾ ಇದ್ರು ನಮ್ಗೆ. ಅವರು ನಮ್ಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಡಿಗೆ. ಅವರಿಂದನೇ ಇನ್ಸ್ಪೈರ್ ಆಗಿ ನಾನು ಅಡಿಗೆ ಒಂದು ಹೋಟೆಲ್ ಮಾಡ್ಬೇಕು ಅನ್ನೋ ಐಡಿಯಾ ಫಸ್ಟ್ ಬಂದಿದ್ದೆ ನನಗೆ ಅವರಿಂದ. ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ನಿಮ್ಮ ಅಮ್ಮ ಅವ್ರ ಶೈಲಿ? ಹೌದು. ಇಲ್ಲಿ ಅದೇ ಮನೆ ಶೈಲಿ ಸಿಗುತ್ತೆ ಅಂತ ಹೇಳಿದ್ರಲ್ಲ. ಹೌದು ಮನೆ ಇದು ಮನೆಯಲ್ಲಿ ಮಾಡ್ಕೊಳ್ಳೋ ಶೈಲಿಯಲ್ಲಿ ಒಂದು ಮಶ್ರೂಮ್ ಚಿಲ್ಲಿ ವೀಕ್ಷಕರೇ. ನಮ್ಮಲ್ಲಿ ಸಿಗೋ ಎಲ್ಲಾ ಐಟಮ್ಗಳು ಕೂಡ ಮನೆ ಶೈಲಿನಲ್ಲೇ ಇರುತ್ತೆ, ಎಸ್ಪೆಷಲಿ ಗೌಡ್ರ ಶೈಲಿನಲ್ಲೇ ಇರುತ್ತೆ. ಗೌಡ್ರ ಮನೇಲಿ ಹೇಗ್ ಮಟನ್ ಸಾರು, ಚಿಕನ್ ಸಾರು ಮಾಡ್ತೀವೋ ಅದೇ ತರ ನಾಟಿ ಸ್ಟೈಲ್ ಅಲ್ಲಿ ಸೇಮ್ ಮನೆ ಊಟದ ತರ ನಿಮ್ಗೆ ಮುದ್ದೆ ಊಟ ಸಿಗುತ್ತೆ, ಸಾರು ಇರುತ್ತೆ. ಬಂದವರೆಲ್ಲ ತುಂಬಾ ಇಷ್ಟಪಡೋದು ಅಂದ್ರೆ ಮನೇಲಿ ತಿಂದಂಗ ಆಯ್ತು, ಅಮ್ಮನ ಕೈಯಿಂದ ರುಚಿ ತಿಂದಂಗ ಆಯ್ತು ಅಂತ ತುಂಬಾ ಇಷ್ಟಪಡ್ತಾರೆ. ಈಗ ಅದೇ ಕಾರಣಕ್ಕೆ ನಾವು ಬಂದಿರೋದು. ನೀವು ಯಾವಾಗ ನಮ್ಗೆ ಹೇಳಿದ್ರು ಮನೆ ಅಡಿಗೆ ಹೋಟ್ಲಲ್ಲಿ, ಅದಕ್ಕೋಸ್ಕರ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇದು ತಕ್ಷಣ ಅಲ್ಲಾಡಿಸ್ಬಾರ್ದು, ಹಾಕಿದ ತಕ್ಷಣ ಅದು ಸ್ವಲ್ಪ ಕೋಟಿಂಗ್ ಎಲ್ಲ ಬಿಚ್ಕೊಂಡ್ಬಿಡುತ್ತಿಲ್ಲ ಅಂದ್ರೆ. ಇನ್ನೊಂದು ಮಶ್ರೂಮ್ ಏನಂದ್ರೆ ಜಾಸ್ತಿ ಬೇಯಿಸೋಕ್ ಹೋಗ್ಬಾರ್ದು, ಇದನ್ನ ತುಂಬಾ ಸಣ್ಣ ಆಗ್ಬಿಡುತ್ತೆ ಸೈಜು. ಅದು ಒಂದ್ 2 ಮಿನಿಟ್ಸ್ ಅಷ್ಟೇ, ಬೇಗ ಬೆಂದೋಗ್ಬಿಡುತ್ತೆ. ಲೈಟ್ ಆಗಿ ಒಂಚೂರು ಡಾರ್ಕ್ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಓಕೆ, ಇವಾಗ ಅದನ್ನ ಮೇಲೆ ಕೆಳಗೆ ಇದು ಮಾಡ್ಕೊಬಹುದು. ಎಷ್ಟು ನಿಮಿಷ ಹಿಂಗ್ ಮಾಡ್ಬೇಕು? ಒಂದ್ 2 ಮಿನಿಟ್ಸ್. ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದ್ಬಿಡೋಣ. ರೆಡಿ ಆಯ್ತು ಇದು. ಇವಾಗ ಇದು ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಇದನ್ನ ತೆಗೆದು ಎತ್ತಿಟ್ಕೊಳ್ಳೋಣ, ಎಣ್ಣೆ ಎಲ್ಲ ಸೋಸ್ಕೊಂಡು. ಸೊ ಈಗ ನೆಕ್ಸ್ಟ್ ನಮ್ಮ ಮಶ್ರೂಮ್ ಚಿಲ್ಲಿ ರೆಡಿ ಆಗಬೇಕು. ಏನ್ ಮಾಡೋದು? ಈಗ ನಾವು ಫಸ್ಟ್ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. 2 ಸ್ಪೂನ್ ಎಣ್ಣೆ. ಸೂಪರ್. ಈಗ ಎಣ್ಣೆ ಕಾದಿದೆ. ಅರ್ಧ ಸ್ಪೂನ್ ಶುಂಠಿ, ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಉದ್ದಕ್ಕೆ ಸೀಳ್ಕೊಂಡಿದ್ದೀವಿ, ಅದು ಹಾಕೊಳ್ಳೋಣ. ಈಗ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳೋಣ. ಈ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿರ್ಬೇಕು. ಕ್ಯಾಪ್ಸಿಕಮ್ ಒಂದು ಅರ್ಧ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು. ಇದು ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಮಾಡ್ಕೊಬೇಕು, ಆಗ ಅದ್ರ ಅರೋಮನೆ ಬೇರೆ ತರ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಒಂದು 1/4 ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಣ ಖಾರಕ್ಕೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ 1/4 ಸ್ಪೂನು.
ಈಗ ಇದು ನಾವು ಅವಾಗ್ಲೇ ಹೇಳಿದ್ವಲ್ಲ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಗ್ರೇವಿ ಮಾಡ್ಕೊಂಡಿರ್ತೀವಿ. ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಉಪ್ಪು ಹಾಕಿರ್ತೀವಿ ಸ್ವಲ್ಪ. ಅದು ಒಂದು ಅರ್ಧ ಬಟ್ಲು ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕೊಳ್ಳೋಣ. ಸೋಯಾ ಸಾಸ್ ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಸೋಯಾ ಸಾಸ್ 2 ಸ್ಪೂನ್ ಬಿತ್ತು. ಇದು ನಿಮ್ಮ ರೆಸ್ಟೋರೆಂಟಲ್ಲಿ ಕಸ್ಟಮರ್ ಕೇಳಿದಾಗ ಇದೇ ಥರ ಆಗುತ್ತೆ. ಹಾಂ, ಪ್ರತಿಯೊಂದು. ಈಗ ಇದು ಆವಾಗಲೇ ಫ್ರೈ ಮಾಡ್ಕೊಂಡಿದ್ದು ಮಶ್ರೂಮ್ಸ್ನ ಇದಕ್ಕೆ ಹಾಕಿ ಟಾಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಯಾವುದೇ ಕಲರ್ ಅಥವಾ ಅಜಿನೋಮೋಟೋ ಆಗ್ತಾ ಇಲ್ಲ, ನಾವು ನ್ಯಾಚುರಲ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಚಾಟ್ ಮಸಾಲ, ಚಿಟಿಕೆ ಅಷ್ಟು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದ್ಬಿಡೋಣ. ಇದೇ ಥರ ಬರುತ್ತೆ ನೋಡಿ, ಮಶ್ರೂಮ್ ಚಿಲ್ಲಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಹಾಂ, ರೆಡಿ ಆಯ್ತಾ ಇದು? ರೆಡಿ ಆಯ್ತು. ಸೂಪರ್. ನಮ್ಮ ರೆಸ್ಟೋರೆಂಟ್ ಅಲ್ಲಿ ಇದೇ ರೀತಿ ಮಶ್ರೂಮ್ ಚಿಲ್ಲಿ ಮಾಡ್ಕೊಡೋದು. ಡಿಶ್ ಔಟ್ ಮಾಡಿ. ಓಕೆ. ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡೋಣ. ಎಗ್ ಚಟಪಟ ಮೊದಲೇ ಪ್ರೊಸೀಜರ್ ಏನು? ನಾವು ಈಗ ಎಗ್ ಬೇಯಿಸ್ಕೊಂಡು ಇಟ್ಕೊಂಡಿದೀವಿ ಒಂದು 5 ಎಗ್ಗು. ಇದನ್ನ ನಾವು 4 ಪೀಸ್ ಆಗಿ ಕಟ್ ಮಾಡ್ಕೊಂತೀವಿ. ಇವಾಗ ಕಟ್ ಮಾಡ್ಕೊಳ್ಳೋಣ ಇದನ್ನ. ಈಗ ರೆಡಿ ಆಗಿದೆ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಎಷ್ಟು ಸ್ಪೂನ್ ಕಾರ್ನ್ಫ್ಲೋರ್ ಇದೆ? ಒಂದು 3 ಸ್ಪೂನ್ ಇದೆ ಸರ್. ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು. ಅದು ಮಸಾಲೆಗೆ ಜಾಸ್ತಿ ಹಾಕೋದ್ರಿಂದ ನಾವು ಇಲ್ಲಿ ಸ್ವಲ್ಪ ಹಾಕೊಂಡ್ರೆ ಸಾಕು. ಅದಕ್ಕೆ ಒಳಗಡೆ ಬೇಕಾಗಿರೋ ಅಷ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ. ಈಗ ಕಲ್ಸ್ಕೊಂಡಾಗಿದೆ, ಅದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಗ್ ಚಟ್ಪಟ. ಈಗ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದು ತೆಗೆದು ಸೆಪರೇಟ್ ಆಗಿ ಇಟ್ಕೊಳ್ಳೋಣ. ಓಕೆ, ಸೂಪರ್. ಚಟ್ಪಟ ನನಗೆ ಭಾಳ ಕುತೂಹಲ ಇದೆ ಎಗ್ ಚಟ್ಪಟ ಹೇಗಿರುತ್ತೆ ಅಂತ. ನೋಡಿ, KLE ಕಾಲೇಜ್ ರೋಡ್, ಇದು ಲಾ ಕಾಲೇಜ್ ರೋಡ್. ಇಲ್ಲಿ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಗೊಂತಾರೆ ಇದು. ಈಗ ಆಯಿಲ್ ಸೆಪರೇಟ್ ಮಾಡಿ ಎತ್ತಿಟ್ಕೊಂಡು ಕಡಾಯಿನಲ್ಲಿ ಅದನ್ನ ಟಾಸ್ ಮಾಡ್ಕೊಳ್ಳೋಣ. ಅದು ಏನೇನು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಈಗ ಬಾಣಲಿ ಕಾಯ್ದಿದೆ, ಕಡಾಯಿ, 1-2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಗ್ ಚಟ್ಪಟ ಅದೊಂದು ನೋಡ್ಬಿಡೋಣ ವೀಕ್ಷಕರೇ, ಯಾವ ಥರ ಇರುತ್ತೆ ಎಗ್ ಚಟ್ಪಟ ಅಂತ. ಮೊದಲನೇದಾಗಿ ಕಡಾಯಿ ಕಾದಿದೆ. ಈಗ ಅರ್ಧ ಸ್ಪೂನ್ ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಶುಂಠಿ ಚೆನ್ನಾಗಿ ತೊಳೆದು ಕಟ್ ಮಾಡಿರ್ಬೇಕು, ಇಲ್ಲಾಂದ್ರೆ ಮಣ್ಣು ಬಂದ್ಬಿಡುತ್ತೆ. ಈಗ 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳ್ಳೋಣ. ಮತ್ತೆ ಒಂದು ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ ಹಾಕೋಣ, ಸ್ಕ್ವೇರ್ ಕಟ್ ಮಾಡಿ. ಈಗ ಅರ್ಧ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಅದು ಸ್ವಲ್ಪ ರೋಸ್ಟ್ ಆಗಲಿ, ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ. ಕ್ಯಾಪ್ಸಿಕಮ್ ಎಲ್ಲ ಈ ತರ ಆಗ್ಬೇಕು. ಎಂಡ್ಸ್ ಎಲ್ಲ ಸ್ವಲ್ಪ ಬ್ರೌನ್ ಆಗ್ಬೇಕು. ಒಂದು 1/4 ಸ್ಪೂನು ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟ್. ಇದು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೊಂಡಿರ್ತೀವಿ. ಸ್ಪೂನ್ ಸೋಯಾ ಸಾಸ್ ಹಾಕೋಣ. 2 ಸ್ಪೂನಾ? 1 ಸ್ಪೂನ್. ಈಗ ಇದಕ್ಕೆ 1 ಸ್ಪೂನ್, ಅರ್ಧ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಸ್ಲರಿ ಹಾಕೋಣ.
ಇದಕ್ಕೆ ನಾವು ಮಾಡ್ಕೊಂಡಿರೋ ಈ ಮಸಾಲಾ ಪೇಸ್ಟ್ ಮಾಡ್ಕೊಳ್ಳೋಣ. ಇನ್ನೊಂದ್ಸಲ ಹೇಳೋದಾದ್ರೆ ಏನೇನು ಹಾಕಿದ್ರೆ ಹೇಳಿದ್ರು? ಇದು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಸಾಲ ಮಾಡ್ಕೊಂಡಿರ್ತೀವಿ. ಇದೊಂದು ಅರ್ಧ ಕಪ್ ಹಾಕೊಳ್ಳೋಣ. ಈಗ ಕರ್ದಿಟ್ಕೊಂಡಿರೋ ಮೊಟ್ಟೆನ ನಾವು ಅದಕ್ಕೆ ಹಾಕಿ ಟಾಸ್ ಮಾಡ್ಕೊಳ್ಳೋಣ. ಓಕೆ, ಸೂಪರ್. ಅದು ಜಾಸ್ತಿ ಬೇಯಿಸಬಾರ್ದು, ಮೆತ್ತಗಾಗ್ಬಿಡುತ್ತೆ. ನಾವು ಕ್ರಿಸ್ಪಿ ಬೇಕು ಅಂದ್ರೆ ಬೇಗ ಬೇಗ ಮಸಾಲೆ ಹಾಕಿ ಕ್ಲೋಸ್ ಮಾಡ್ಬಿಡ್ತೀವಿ. ಇದರಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಮಿಕ್ಸ್ ಆಗಿರುತ್ತೆ, ಆ ಪೌಡರ್ ಸ್ವಲ್ಪ ಹಾಕೊಂತೀವಿ. ಮತ್ತೆ ಚಾಟ್ ಮಸಾಲ ಒಂದ್ 1/4 ಸ್ಪೂನ್ ಅಷ್ಟು ಹಾಕೊಂಡು ಮುಗಿಸ್ಬಿಡೋದು. ಇದು ಜಾಸ್ತಿ ನಾವು ಮತ್ತೆ ಮತ್ತೆ ಉಪ್ಪು ಹಾಕೋಂಗಿರಲ್ಲ, ಯಾಕೆ ಮಸಾಲದಲ್ಲೆಲ್ಲ ಉಪ್ಪಿರೋದ್ರಿಂದ ನಾವು ನೋಡ್ಕೊಂಡು ಸ್ವಲ್ಪ ಹಾಕೊಂಡ್ರೆ ಸಾಕು. ಓಕೆ ಓಕೆ. ಇದು ಆಗ್ತಾ ಬಂದಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ತೆಗೆದ್ಬಿಡೋಣ. ಅಷ್ಟೇನಾ? ಜನಕ್ಕೆ ಇನ್ಸ್ಟೆಂಟೇ ಬೇಕು ಎಲ್ಲಾನು. ಚಟ್ಪಟ್ ಅಂತ ಮಾಡ್ಕೊಡೋಣ ಅಂತ ಮಾಡ್ಕೊಟ್ಬಿಡ್ತಾರೆ ನೋಡಿ. ರೆಡಿ ಆಯ್ತು ಇದು? ಹಾ, ರೆಡಿ ಆಗಿದೆ. ಈಗ ತೆಗೆದ್ಬಿಡೋಣ. ಡಿಶ್ ಔಟ್ ಮಾಡ್ಬಿಡೋಣ. ಓಕೆ. ಈಗ ನಮ್ಮ ANR ಬಿರಿಯಾನಿ ಫ್ಯಾಕ್ಟರಿಯ ಎಗ್ ಚಟ್ಪಟ ರೆಡಿ ಆಗಿದೆ. ಅದೇ ಡಿಶ್ ಔಟ್ ಮಾಡ್ಕೊಳ್ಳೋಣ. ವಾವ್, ಸೂಪರ್ ನೋಡಿ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಗಾರ್ನಿಶಿಂಗ್ ಕೊತ್ತಂಬರಿ, ಮಶ್ರೂಮ್ ಚಿಲ್ಲಿ ಮತ್ತು ಎಗ್ ಚಟ್ಪಟ ತೋರಿಸಿರಿ. ಧನ್ಯವಾದ. ಥ್ಯಾಂಕ್ ಯು. ಇಲ್ಲಿ ಮನೆಯಲ್ಲಿ ಮಾಡ್ದಂಗೆ ಹೋಟೆಲ್ ಸಿಗುತ್ತೆ. ANR ಬಿರಿಯಾನಿ ಫ್ಯಾಕ್ಟ್ರಿ ಅಂದರೆ ಮಶ್ರೂಮ್ ಚಿಲ್ಲಿ ಎಗ್ ಚಟಪಟ ಬಿರಿಯಾನಿ ಫ್ಯಾಕ್ಟ್ರಿಯಲ್ಲಿ ನೋಡಿ. ಅಕ್ಷತಾ ಮೇಡಮ್ ಅವ್ರ ಅಮ್ಮ ಹೇಳ್ಕೊಟ್ಟಿದ್ದು ಮನೆ ರುಚಿಯ ಬಿರಿಯಾನಿ ಅದು ಹೆಂಗಿದೆ ಅದು ನೋಡ್ಬಿಡೋಣ. ಆಸಕ್ತಿ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ. ಸೊ ಹಾಗಾಗಿ ನಾವು ಮಶ್ರೂಮ್ ಚಿಲ್ಲಿ ಸ್ವಲ್ಪ ತೊಗೊಂಬಿಡೋಣ. ಹಂಗೇ ಎಗ್ 1-2 ಎಗ್ ತೊಗೊಂಬಿಡೋಣ. ಉಳ್ಳಾಳ್ ಬಿರಿಯಾನಿ ಫ್ಯಾಕ್ಟ್ರಿಯಲ್ಲಿ ಮಶ್ರೂಮ್ ಚಿಲ್ಲಿ. ಈಗ ಮಶ್ರೂಮ್ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ, ಮಶ್ರೂಮ್ ಕಬಾಬು. ಮಶ್ರೂಮ್ ಚಿಲ್ಲಿ ನೋಡ್ಬಿಡೋಣ. ಈ ಮಹಲ್ ಎಷ್ಟು ಭವ್ಯವಾಗಿದೆಯೋ ರುಚಿನೂ ಅಷ್ಟೇ ಭವ್ಯವಾಗಿದೆ. ನಾಲ್ಗೆ ಮೇಲೆ ವಿಜೃಂಭಣೆ ಅಂತಿದ್ನಲ್ಲ, ಪಕ್ಕ ಪ್ರತಿಯೊಂದು ಇಂಗ್ರೀಡಿಯೆಂಟ್ಗೂ ಒಂದು ಮೀನಿಂಗ್ಫುಲ್ ಆಗಿ ಹದವಾಗಿ ಬರೆಸಿದ್ರು ಅಕ್ಷತಾ ಮೇಡಮ್. MBA ಮಾಡಿದ್ದಲ್ಲಿ ಫುಡ್ ಬಗ್ಗೆ ಪ್ಯಾಷನಲ್ಲಿ ಇಲ್ಲಿ ಕಾಣುತ್ತೆ. ಹಿಂಗಿರಬೇಕು ಮಶ್ರೂಮ್ ಚಿಲ್ಲಿ. ಬಂದು ಟೇಸ್ಟ್ ಮಾಡಿ. ಅಬ್ಬಬ್ಬಬ್ಬ, ಮಕ್ಕಳು ಚಿಲ್ಡ್ರನ್ ಫ್ಯಾಮಿಲಿ ಒಟ್ಟಿಗೆ ಬಂದರೆ ಮಕ್ಕಳು ಲೈಕ್ ಮಾಡ್ತಾರೆ ರೀ ಮಶ್ರೂಮ್ ಚಿಲ್ಲಿ. ಸೂಪರ್. ಎಗ್ಗು ಚಟ್ಪಟ, ನಾವು ಪಟ ಅಂತ ತಿಂದ್ಬಿಡೋಣ. ಚಟ್ಪಟ. ಚಿಲ್ಲಿ, ಮಶ್ರೂಮ್ ಚಿಲ್ಲಿ ಎಗ್ ಚಟ್ಪಟ ಇದು ಮಸ್ಟ್ ಟ್ರೈ. ನೀವು ಬಿರಿಯಾನಿ ತೊಗೊಳ್ತೀರಾ. ಮಟನ್ ಬಿರಿಯಾನಿ ಇದೆ, ಚಿಕನ್ ಬಿರಿಯಾನಿ ಇದೆ. ಸೌದೆ ಒಲೆ ಶೈಲಿಯಲ್ಲಿ ಮಾಡ್ತಾರೆ. ನೀವು ಸೌದೆ ಒಲೆ ಬಿರಿಯಾನಿ ಸಿಗುತ್ತೆ ಇಲ್ಲಿ ನಮ್ಮ KLE ಲಾ ಕಾಲೇಜ್ ರೋಡು ಉಳ್ಳಾಳ್. ಸೊ ಅದಕ್ಕಾಗಿ ಆ ಬಿರಿಯಾನಿ ಒಂದು ನೋಡೋಣ. ಬಿರಿಯಾನಿ ಬಿಡೋದೇ ಬೇಡ. ಆ ಬಿರಿಯಾನಿ ರೈಸ್ ಅಂದರೆ ಕುಷ್ಕ ತೊಗೊಂಬಿಟ್ಟಿದ್ದೀನಿ. ಟೇಸ್ಟ್ ಮಾಡಿ ಹೇಳೋದಕ್ಕೋಸ್ಕರ ಮಿಸ್ ಮಾಡೋದೇ ಬೇಡ ಅಂತ. ಯಾಕಂದರೆ ಅವರಮ್ಮ ನಮಗೆ ಹಳೇ ಓಲ್ಡ್ ಜನ್ರೇಷನ್ ಇರುತ್ತಲ್ಲ, ಅವ್ರ ಕೈ ರುಚಿ ಮಿಸ್ ಮಾಡಲೇಬಾರ್ದು ಎಲ್ಲೋದ್ರೂ. ಮೊದಲನ್ನ ನಾವು ಟೇಸ್ಟ್ ಮಾಡಬೇಕು, ನೀವು ಟೇಸ್ಟ್ ಮಾಡಬೇಕು, ನೀವು ಬರಬೇಕಿಲ್ಲಿ. ಏನ್ರಿ ಇದು ಜ್ಯೂಸಿಯಾಗಿದೆ ಬಿರಿಯಾನಿ. ನೋಡೋಣ. ನೀವೇ ನನಗೆ ಹೇಳಬೇಕು, ಬೆಳಗ್ಗೆ 4 ಗಂಟೆಗೆ ಬಿರಿಯಾನಿ ಹುಡ್ಕೊಂಡು ಎಲ್ಲೆಲ್ಲಿ ಹೋಗ್ತೀರಾ ಅಂತ. ಹೊಸಕೋಟೆ ಎಲ್ಲೆಲ್ಲಿ ಹೋಗ್ತೀರಿ ನೀವು? ಇಲ್ಲೇ ಇದೆ ರೀ, ಉಳ್ಳಾಳಲ್ಲಿ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ, ಅದು ಮಸಾಲ ನಾಲ್ಗೆ ತುಂಬ ಹರಡಬೇಕು. ಆ ಒಂದು ಘಮ, ಆ ಪರಿಮಳ, ಆಮೇಲೆ ಆ ರುಚಿ, ಆ ಫ್ಲೇವರ್ ಹರಡಬೇಕು. ಗಂಟಲಲ್ಲಿ ಹಿಡಿದಾಗ ರಸವತ್ತಾಗಿ ನಿಮ್ಗೆ ಕಾಣಬೇಕದು. ಅದೆಲ್ಲ ಇಲ್ಲಿದೆ. ಎಷ್ಟು ದೂರ ಹೋಗಬೇಕಾಗಿಲ್ಲ. ಬನ್ನಿ ಇಲ್ಲಿ ಒಂದ್ಸಲ. ಅದ್ಭುತವಾಗಿ ಕೇರಳ ಸ್ಟೈಲ್ ರೆಸಾರ್ಟ್ ಥರ ಇದೆ ಹೋಟೆಲ್. ಪ್ರತಿಯೊಂದರಲ್ಲೂ ಒಂದು ಪ್ಯಾಷನ್ ಇದೆ, ಪ್ರತಿಯೊಂದರಲ್ಲೂ ಒಂದು ಒಲವಿದೆ ಅವರಿಗೆ. ಅಕ್ಷತಾ ಮೇಡಮ್ ಅವರಿಗೆ ಮಾಡಿದ್ದಾರೆ ಹೋಟ್ಲು. ಹೋಟೆಲ್ ನಡೆಸೋದು ಅಷ್ಟು ಸುಲಭ ಅಲ್ಲ, ನಡೆಸ್ತಾ ಇದ್ದಾರೆ. ಅದು ವಿತ್ ಪ್ಯಾಷನ್ ಅಂತಾರಲ್ಲ. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಾನು ಮುಗಿಸ್ತೀನಿ. ನೀವು ಬಂದು ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ ಆಗಿ ಹೆಂಗಿದೆ ಅಂತ. ಟೇಸ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ಇನ್ನೊಂದು ಅದ್ಭುತವಾದ ಒಂದು ತಾಣ. ಮರಿಬೇಡಿ, ಮನೆ ರಸೂಟ ನಿಮ್ಮ ಚಾನಲ್. ನಮಸ್ಕಾರ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.